ಹಾಯ್, ನಮಸ್ಕಾರ. ಮಂಗಳಗೌರಿ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಬಿಸಿಬೇಳೆಬಾತ್ ಪೌಡರ್. ಬಿಸಿಬೇಳೆಬಾತ್ ಪೌಡರ್ ಮಾಡೋದು ತೋರಿಸ್ತಾ ಇದ್ದೀನಿ. ಶ್ರುತಿ ಅನ್ನೋರು ಕೇಳಿದರು, ಅದಕ್ಕೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಶ್ರುತಿ ಅನ್ನೋರು ಅಲ್ಲದೇ ಇನ್ನೂ ತುಂಬ ಜನ ಕೇಳಿದರು, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಬಿಸಿಬೇಳೆಬಾತ್ ಪೌಡರು. ಬನ್ನಿ ಮಾಡೋಣ. ಏನೇನು ಬೇಕು ನೋಡೋಣ. ಮೇನಾಗಿ ಒಂದು ಮೆಣಸಿನ್ಕಾಯಿ, ಬೇಡಿಗೆ, ಧನಿಯಾ, ಜೀರಿಗೆ 2 ಸ್ಪೂನು, ಮೆಣಸು 1 ಸ್ಪೂನು, ಮೆಂತ್ಯ 1/4 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 4 ಸ್ಪೂನು, ಒಣ ಕೊಬ್ಬರಿ, ಖಾರದ ಮೆಣಸಿನ್ಕಾಯಿ ಒಂದು 5-6, ಕಲ್ಲುವ ಒಂದು ಸ್ವಲ್ಪ, ಮರಾಠಿ ಮೊಗ್ಗು 2, ಏಲಕ್ಕಿ 2, ಜಾಕಾಯಿ 2 ಅಂದರೆ 2 ಪೀಸು, ಜಾಪತ್ರೆ, ಪೈನಾಪಲ್ ಹೂವು. ಇಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿ. ಕರ್ಬೇವಿನ ಸೊಪ್ಪು. ಬನ್ನಿ ಮಾಡೋಣ ಅದು ಹೆಂಗೆ ಅಂತ ನೋಡೋಣ. ಹುರಿಯೋಣ ಎಲ್ಲನೂ. ಬಾಣಲೆ ಇಡ್ತಾ ಇದ್ದೀವಿ. ಬಾಣಲೆ ಇಟ್ಬಿಟ್ಟು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೋಣ. ಅದಕ್ಕೆ ನೀವು ಎಣ್ಣೆ ಹಾಕಾದ್ರೂ ಹುರ್ಕೊಬೋದು, ಇಲ್ಲ ಹಂಗೆ ಡ್ರೈ ಆಗಾದ್ರೂ ಹುರ್ಕೊಬೋದು. ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಹಾಕ್ಕೊತೀನಿ, ಮಿಕ್ಕಿದಲ್ಲಿ ಹಂಗೆ ಡ್ರೈ ಆಗಿ ಹುರ್ಕೊತೀನಿ. ಕಡಲೆಬೇಳೆ 4 ಸ್ಪೂನ್ ಐತಿದ್ದು. ನಾಲ್ಕು ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕೆಂಪಾಗೋರ್ಗು ಹುಡ್ಕೊಳ್ಳೋಣ ಇದನ್ನ. ಇದೊಂದು ಅರ್ಧ ಆದಮೇಲೆ ಆಮೇಲೆ ಉದ್ದಿನಬೇಳೆ ಹಾಕೋಣ. ಉದ್ದಿನಬೇಳೆ ಹಾಕೋಣ. ನೋಡಿ 2 ಸ್ಪೂನ್ ಇದೆ ಅಷ್ಟೇ. ಇದು 2 ಸ್ಪೂನ್ ಹಾಕಿದ್ದೀನಿ ಉದ್ದಿನಬೇಳೆ. ನೋಡಿ ಇದು ಕೆಂಪಗಾಗಿದೆ. ಈಗ ಎರಡೂ ಕಡಲೆಬೇಳೆ ಉದ್ದಿನಬೇಳೆ 2 ಕೆಂಪಗಾಗಿದೆ. ಈಗ ಇದನ್ನು ತೆಗೆದ್ಬಿಡೋಣ, ಸೈಡ್ಗೆ ಹಾಕೋಣ. ಜೀರಿಗೆ 2 ಸ್ಪೂನ್ ಇದೆ. ಜೀರಿಗೆ 2 ಸ್ಪೂನ್ ಹಾಕಿ ಹುರಿತಾ ಇದ್ದೀನಿ. ಇದು ಗಮ್ಮನ್ನ ಸ್ಮೆಲ್ ಬರುತ್ತೆ, ಅಲ್ಲಿಗೆಲ್ಲ ಹುರ್ಕೊಳ್ಬೇಕು. ಆಯ್ತು, ಇದು ಫ್ರೈ ಆಯಿತು. ಒಂದು 1/4 ಸ್ಪೂನ್ ಮೆಂತ್ಯ ಹಾಕ್ತಾ ಇದ್ದೀನಿ. 1 ಸ್ಪೂನು ಮೆಣಸು, ಆಯ್ತು. ಇದು ಎತ್ತಾ ಇದ್ದೀನಿ ಸೈಡ್ಗೆ. ಇದೆಲ್ಲ ಒಂದು 100 ಗ್ರಾಮ್ ಪೌಡ್ರ್ ಆಗುತ್ತೆ. ನೀವು ಒಂದು 4 ಸಲ 5 ಸಲ ಮಾಡ್ಕೊಬೋದು. 1 ಗ್ಲಾಸ್ ಅಕ್ಕಿ ಹಾಕ್ತೀನಿ ಅಂದ್ರೂ ಒಂದ್ಸಲಗೆ ನಾನು 5 ಸಲ ಮಾಡ್ಕೊಬೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ಇದು ಐಟಮ್ಗಳು ಜಾಸ್ತಿ ಹಾಕ್ಕೊಳ್ಳಿ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಪೌಡ್ರು ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಮಾಡಿಟ್ಕೊತೀವಿ ಪೌಡ್ರು ಅಂತಂದರೆ ನೀವು ಕೊಬ್ಬರಿ ಹಾಕೋದು ಬೇಡ. ಸ್ವಲ್ಪ ಮಾಡಿಕೊಂಡ್ರೆ ಬೇಗ ಖಾಲಿ ಮಾಡ್ತೀವಿ ಅನ್ನಂಗಿದ್ರೆ ಕೊಬ್ಬರಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು. ಲಾಸ್ಟಲ್ಲೆಲ್ಲ ಹುರ್ಕೊಂಡು ಮಿಕ್ಸ್ ಮಾಡಿಕೊಂಡು. ಇಲ್ಲ ಮಾಡೋ ತುಂಬ ದಿವಸ ಇಟ್ಕೊತೀವಿ ಅಂದರೆ ಒಣ ಕೊಬ್ಬರಿ ಏನು ಆಮೇಲೆ ನೀವು ಬಿಸಿಬೇಳೆಬಾತ್ ಮಾಡೋ ಪೌಡ್ರ್ ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ. ಯಾಕಂದರೆ ಸ್ಮೆಲ್ ಬಂದ್ಬಿಡುತ್ತೆ ಜಾಸ್ತಿ ಮಾಡಿ ಇಟ್ಕೊಂಡ್ರಿ ಅಂತ. ಇದು ಧನಿಯಾನು ಆಯಿತು. ಈಗ ನೋಡಿ, ಕಲ್ಲುವ, ಜಾಪತ್ರೆ, ಜಾಕಾಯಿ ಒಂದು ಅರ್ಧ ಜಾಕಾಯಿ ಹಾಕಿದ್ದೀನಿ, ಮರಾಠಿ ಮೊಗ್ಗು, ಪೈನಾಪಲ್ ಹೂವು, ಏಲಕ್ಕಿ. ಎಲ್ಲ ಡ್ರೈ ಆಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಏನು ಹಾಕಿಲ್ಲ. ಇದು ಅರಿಶಿಣದ ಕೊಂಬು ಚೆಚ್ಚಿಟ್ಟಿದ್ದೀನಿ, ಪುಡಿ ಮಾಡಿ. ಒಂದು ಅರ್ಧ ಕೊಂಬು ಹಾಕಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಪುಡಿ ಆದರೂ ಹಾಕ್ಕೊಬೋದು, ನೀವು ಅರಿಶಿಣ ಕೊಂಬಿದ್ರೆ ಅರಿಶಿಣ ಕೊಂಬಾದರೂ ಹಾಕ್ಕೊಬೋದು. ಇದು ಆಯಿತು. ಈಗ ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ. ಇದೊಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಮುರ್ಕೊಂಡು ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ ನೋಡಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ, ಚೂರು ಮೆಣಸಿನ್ಕಾಯಿ ಹಾಕೋಣ.
ಹುರ್ಕೊಳ್ಳೋಣ. ಇದು ಖಾರ ಬೇಕು ಅಂದರೆ ಇವಾಗ ಖಾರದ್ದು 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹುರ್ಕೊಳ್ಳೋಣ, ಸ್ವಲ್ಪ ಗರಿ ಅನ್ನಂಗೆ ಹುರ್ಕೊಳ್ಳೋಣ. ಚಿಕ್ಕ ಉಪ್ಪು ಹಾಕೋಣ, ಘಾಟಾಗಲ್ಲ. ಘಾಟಾಗಬಾರ್ದು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಟ್ಕೊಳ್ಳಿ, ಘಾಟಾಗಲ್ಲ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿಗೆ ಮಾತ್ರ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಇಲ್ಲಿ. ಮಿಕ್ಕಿದೆಲ್ಲ ಹಾಗೆ ಡ್ರೈಯಾಗಿ ಫ್ರೈ ಮಾಡಿದ್ದೀನಿ. ಗರಿ ಅನ್ನಂಗೆ ಆಗಬೇಕು ಮೆಣಸಿನ್ಕಾಯಿಗೆ. ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ, ಒಂದು ಸ್ವಲ್ಪ, ಒಂದು ಮುಷ್ಟಿಯಷ್ಟು. ಕರಿಬೇವಿನ ಸೊಪ್ಪು ಹಾಕಿ ಅದ್ರ ಜೊತೆ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಒಂದು ಆಯಿತು. ಒಣಕೊಬ್ಬರಿ ಇದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಮಂಡ್ಲಿಗೆ ಬಿಸಿ ಮಾಡ್ಕೊಂಡ್ರೆ ಸಾಕು. ಅದೇನು ಇದಾಗಬೇಕು, ಬಿಸಿ ಆಗಬೇಕು, ಜಾಸ್ತಿ ಏನಿಲ್ಲ. ಬೇಗ ಖಾಲಿ ಆಗುತ್ತೆ ಅಂದರೆ ಮಾತ್ರ ಕೊಬ್ಬರಿ ಹಾಕ್ಕೊಳ್ಳಿ. ಜಾಸ್ತಿ ದಿವಸ ಇಟ್ಕೊತೀವಿ ಅಂದರೆ ಕೊಬ್ಬರಿ ಹಾಕ್ಕೊಳ್ಳಿ. ಎಲ್ಲ ಸೇರಿಸ್ಬಿಟ್ಟು ಒಂದು ಸಲ ಬಿಸಿ ಮಾಡಿಬಿಡೋಣ. ಅಷ್ಟೇ, ಇದು ಆಯಿತು. ತಣ್ಣಗಾಕಿ ಪೌಡ್ರ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡೋಣ. ನೋಡಿ ಮೆಣಸಿನ್ಕಾಯಿ ಫಸ್ಟು ಒಂದು ಅರ್ಧ ಹೊಡ್ಕೊಳೋಣ. ನೋಡಿ ಈ ಥರ ಎಲ್ಲ ಗರಿ ಅನ್ನಂಗೆ ಬಿಸಿ ಆಗಬೇಕು ಮೆಣಸಿನ್ಕಾಯಿ ಎಲ್ಲ. ಪೌಡ್ರು ಚೆನ್ನಾಗಾಗುತ್ತೆ. ಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡೋಣ ಅಷ್ಟು. ಆಮೇಲೆ ಖಾರ ಸ್ವಲ್ಪ ಹಾಕ್ಕೊಳ್ಳೋಣ. ಈ ಥರ ಹೊಡ್ಕೊಂಡು ಇವಾಗ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಒಳ್ಳೆ ಕಲರ್ ಇದೆ. ಬಿಸಿಬೇಳೆಭಾತ್ ಪೌಡ್ರು ಇದು ಅರ್ಧ ಹೊಡೆದಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸರಿ ಹೋಗುತ್ತೆ. ಫುಲ್ಲು ರೆಡಿ ಆಯಿತು ಬಿಸಿಬೇಳೆಭಾತ್ ಪೌಡ್ರು. ಫುಲ್ ಆಗಿದೆ ನೋಡಿ. ಬಿಸಿ ಅಷ್ಟು ಪೌಡ್ರ್ ಮಾಡಿದ್ದಕ್ಕೆ ಇಷ್ಟ ಆಗಿದೆ. ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನೀವು ನೀಟಾಗಿ ಇಟ್ಕೊಂಡ್ರೆ ಒಂದು 4 ಸಲ 5 ಸಲ ಮಾಡ್ಬೋದು. ಅಂದರೆ ತಿಂಗಳೊಳಗೆ ಖಾಲಿ ಮಾಡಬೇಕಿದು ಕೊಬ್ಬರಿ ಹಾಕಿದೆಯಲ್ವಾ. ಇಲ್ಲ ಅಂದರೆ ನೀವು 2 ತಿಂಗಳು 3 ತಿಂಗಳು ಬೇಕಾದ್ರೆ 6 ತಿಂಗಳು ಇಟ್ಕೊಳ್ಬೋದು. ಕೊಬ್ಬರಿ ಹಾಕಿಲ್ಲ ಅಂದರೆ, ಕೊಬ್ಬರಿ ಹಾಕಿದ್ರೆ ಬೇಗ ಖಾಲಿ ಮಾಡಬೇಕು. ಗಾಜು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಇವಾಗ. ಹಾಕ್ಬಿಟ್ಟು ಮುಚ್ಚಿಟ್ರೆ ಚೆನ್ನಾಗಿರುತ್ತೆ. ಬೇಕಾದಾಗ ನೀವು ಯೂಸ್ ಮಾಡ್ಬೋದು. ಗಮ್ಮಂತ ಚೆನ್ನಾಗಿರುತ್ತೆ. ಆಚೆಗಡೆ ಪ್ಯಾಕೆಟ್ ತಂದು ಈ ಥರ ಬೇಕು ಅಂದಾಗ ಮನೇಲಿ ಸಡನ್ನಾಗಿ ಮಾಡ್ಕೊಳ್ಬೋದು. ಏನು ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ನೋಡಿ ಬಿಸಿಬೇಳೆಭಾತು ಕಲರ್ ಯಾವ ಥರ ಇದೆ ನೋಡಿ, ರೆಡಿಯಾಗಿದೆ. ಶ್ರುತಿಯವರೇ ಮಾಡ್ಕೊಂಡು ತಿನ್ನಿ ಖುಷಿಯಾಗಿ, ಹ್ಯಾಪಿಯಾಗಿ. ಎಲ್ಲರೂ ನಮ್ಮ ವಿಡಿಯೋ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.